ಸಾಧಾರಣ ಮಳೆಗಾಲದಲ್ಲಿ ಹಬ್ಬು ಬಳ್ಳಿನಲ್ಲಿ ಒಂದು ಹೈ ಹ್ಯೂಮಿಡಿಟಿ ಇದ್ದು ಮಾಯ್ಚರ್ ಇದ್ದು ತುಂತುರು ಮಳೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ರೂಟ್ ಫಾರ್ಮೇಷನ್ ಶುರು ಆಗುತ್ತೆ. ಮತ್ತೆ ಹತ್ತದಾಯರ ಬಳ್ಳಿನಲ್ಲಿ ಅದಕ್ಕೆ ಆರ್ಥೋಟ್ರೋಪಿಕ್ ಶೂಟ್ ಅಂತ ಹೇಳ್ತೀವಿ, ಏರುಕುಡಿಗೆ, ಅದರಲ್ಲೂ ಕೂಡ ಎರಡನೇ ಗೆಣ್ಣಿಂದಲೇ ಬೆಳ್ಳದು ಸಣ್ಣ ಇದು ಅದ ಅಂಕುರಗಳು ಕಾಣಿಸ್ತಾ ಇರುತ್ತೆ. ಆ ಮೇಲಿನ 2 ಗೆಣ್ಣು ಬಿಟ್ಟು 3ನೇ ಗೆಣ್ಣಿಗೆ ಇದನ್ನು ಕೊಟ್ಟ 100% ರಿಸಲ್ಟ್ ಆರ್ಥೋಟ್ರೋಪಿಕ್ ಶೂಟು. ಮತ್ತೆ ನಂತರ ಏನು ಪ್ರೊಡ್ಯೂಸ್ ಆಗುತ್ತೋ 2 ಗೆಣ್ಣು ಮೇಲ್ಗಡೆ ಬಿಟ್ಟು ನಾವು ಬಾಲ್ ಕಟ್ತೀವಿ, ಮತ್ತೆ ನೆಕ್ಸ್ಟ್ ಇನ್ನೆರಡು ಬಂದಾಗ ಇನ್ನೊಂದು ಬಾಲ್ ಕಟ್ತೀವಿ. ಹಾಗೆ ಸಕ್ಸಸ್ಸಿವ್ ಆಗಿ ಒಂದು 8-9 ಆ ಥರ ಬಾಲ್ ಕಟ್ಟಿರ್ತೀವಿ. ಅದನ್ನೆಲ್ಲ ಪೂರ ಕತ್ತರಿಸಿ ಮತ್ತೆ ನಾವು ಮಾಮೂಲಿ ಇದೇ ಥರನೇ ಬ್ಯಾಸ್ಕೆಟ್ ಅಲ್ಲಿ ಹಾಕೊಂಡು ಮತ್ತೆ ನಾವು ಪ್ಲಾಂಟ್ ಮಾಡಿದ್ರೆ ಆಲ್ಮೋಸ್ಟ್ 100% ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಮತ್ತು ಜಿನೇನ್ ಮೆಟೀರಿಯಲ್ಲು ಅದಕ್ಕೆ ಮಣ್ಣಿಂದು ಯಾರೋ ಕಾಂಟ್ಯಾಕ್ಟ್ ಇರೋದಿಲ್ಲ. ಹಾಗಾಗಿ ಫೈಟ್ ಆಫ್ ಥರ ಆಗಲಿ, ಆಂಟ್ರೋಪನಸ್ ಆಗಲಿ, ಮತ್ತು ಮೀಲಿಬಗ್ ಆಗಲಿ, ನೆಮಟೋಡ್ ಆಗಲಿ ಯಾವುದಕ್ಕೂ ಕೂಡ ಅದಕ್ಕೆ ಇರೋದಿಲ್ಲ. ಇವಾಗ ಮೊದಲು ನಾವು ಸಣ್ಣ ಚೇಂಜ್ ಮಾಡಿ ನಾವು ಲೋಟ ಮೆಥಡ್ ಅಂತ ಮಾಡ್ಕೊಂಡ್ವಿ. ಬಟ್ ಇದು ಅಳವಡಿಸ್ಕೊಂಡು ಒಂದು 3-4 ತಿಂಗಳಾಯಿತು. ರಿಸಲ್ಟ್ಸ್ ಅಂತೂ ಭಾಳ ಎನ್ಕರೇಜಿಂಗ್ ಇದೆ. ಮತ್ತು ಇದನ್ನೇ ರಿಸಲ್ಟನ್ನು ನಾವು ದಾಲ್ಚಿನ್ನಿ ಗೊತ್ತಿದೆಯಲ್ಲ ನಿಮಗೆ, ಅದು ಶ್ರೀಲಂಕನ್ ಆರಿಜಿನ್ ಸಿನ್ನಮನ್ ಚಕ್ಕೆ ದಾಲ್ಚಿನ್ನಿ, ಅದು ತುಂಬ ವೇರಿಯೇಷನ್ ಇದೆ. ಅದನ್ನು ನಾವು ಎಲೆನ ಟೇಸ್ಟ್ ಮಾಡಿ ಅದಕ್ಕೆ ನಾವು ಗ್ರೇಡಿಂಗ್ ಕೊಟ್ಕೊಂಡು ಯಾವುದು ಬೆಸ್ಟ್ ಇದೆಯೋ ಸೀಡ್ಲಿಂಗಿಂದ ಹೋದರೆ ಅದು ವೇರಿಯೇಷನ್ ಬರುತ್ತೆ. ಹಾಗಾಗಿ ಅದನ್ನೇ ನಾವು ಟಾಪ್ ರ್ಯಾಂಕಿಗೆ ಕೊಟ್ಟು ಈ ಮೆಥಡ್ ಹೋದಾಗ ಅದರಲ್ಲೂ ಕೂಡ 100% ರಿಸಲ್ಟ್ ಇದೆ. ನಾವು ಏನು ಏರ್ ಲೇಯರಿಂಗ್ ಅಂತ ಹೇಳ್ತಿದ್ದೀವೋ ಅದೇ ಥರ ಏರ್ ಲೇಯರಿಂಗ್ ಇದು ಆಗ್ತದೆ. ಇದು ಎಲ್ಲ ಒಂದು ಅಂದರೆ ಬ್ಲ್ಯಾಕ್ ಬಾಲ್ಸ್ ಮೊದಲು ಯೂಸ್ ಮಾಡ್ತಾ ಇದ್ವಿ, ಅದರಲ್ಲಿ ಬೇರು ಬಂದಿರೋದು ಗೊತ್ತಾಗ್ತಾ ಇದೆ. ಈಗ ಇದರಲ್ಲಿ ಬೇರು ಬಂದಿರೋದು ಗೊತ್ತಾಗ್ತದೆ. ಇದಂತೂ ಕಡಿಮೆ ಪ್ರಮಾಣದಲ್ಲಿ ನಮ್ಮ ತೋಟದಲ್ಲಿ ಒಂದು 500-400 ಹೀಗೆ ನಾವು ಗಿಡಗಳು ಉತ್ಪತ್ತಿ ಮಾಡಬೇಕು ಅಂತ ಒಂದು ಲಕ್ಷ್ಯ ಇದ್ದರೆ, ಟಾರ್ಗೆಟ್ ಇದ್ದರೆ ಅದನ್ನು ನಾವು ಅದನ್ನು ಫುಲ್ಫಿಲ್ ಮಾಡೋದು. ಮತ್ತು ಸರ್ ಒಂದು ನನಗೆ ಇದನ್ನು ನೋಡ್ತಾ ಇರ್ಬೇಕಾದ್ರೆ ಇದು ಕತ್ತರಿಸಿ ನಾವು ಹಾಕೋದೇ ಬೇಡ, ನೇರ ಇದನ್ನು ಕತ್ತರಿಸ್ಬಿಟ್ಟು ನೇರ ತೋಟಕ್ಕೆ ಹಾಕ್ಕೊಳ್ಬೋದು. ಈಗ ಅಡಿಕೆ ಪಟ್ಟೆನಲ್ಲಿ ನಾವು ಕಪ್ಪು ಪ್ರತಿಯೊಂದು ಪ್ಲೇಟ್ ಎಲ್ಲನೂ ಮಾಡ್ತೇವೆ. ಅದೇ ಅಡಿಕೆ ಪಟ್ಟೆಗೆ ಇದೇ ಇದರಲ್ಲಿ ಕೊಟ್ಟೆ ಇದೇ ಶೇಪಲ್ಲಿ ಬರುತ್ತೆ. ಅದನ್ನು ಕಟ್ಬಿಟ್ಟು ಕತ್ತರಿಸಿ ನೇರನ ಪ್ಲಾಂಟ್ ಮಾಡ್ಕೊಂಡು ಅಲ್ಲ, ನಾನು ಅದನ್ನು ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ಮೋಲ್ಡ್ ನಾನು ಮೊಹಾಲಿ ನನ್ನ ಫ್ರೆಂಡ್ ಫ್ಯಾಕ್ಟ್ರಿಲಿ ಮಾಡಿಸಿದ್ದೆ. ಮಾಡಿಸ್ತಾ ಇರ್ಬೇಕಾದ್ರೆ ಇದನ್ನೇನಾಯ್ತು, ಇದು ವೈಟ್ ಟ್ರಾನ್ಸ್ಪರೆಂಟ್ ಅಲ್ಲಿದೆ. ಇನ್ನು ಕಡಿಮೆ ಕೇಳಿದಾಗ ನಮ್ಮ ಇವರು ಜೋಸಫ್ ಮ್ಯಾಥ್ಯೂ ಮತ್ತೆ ಇವರು ದಿನೇಶ್ ಸರ್ ಅಲ್ಲೇ ತೋಟಕ್ಕೆ ಹೋದಾಗ ಏನಂತೇಳಿ ಇದನ್ನ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಇದೇ 3 ಇಂಚ್ ಇದೆಯಲ್ಲ 4 ಇಂಚ್ ಮಾಡಿ 4 ಇಂಚ್ ಮಾಡಿದ ತಕ್ಷಣ ಏನಾಗ್ತದೆ ಅಂತ ಇದರಿಂದನೇ ನಾವು ಇದು ಮಾಡ್ಬೋದು, ನೇರ ಪ್ಲಾಂಟ್ ಮಾಡ್ಬೋದು. ಈ ಅಡಿಕೆಯಲ್ಲಿ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಏನಾದ್ರು ಈ ವೈರಸ್ಗಳು ಏನಾದ್ರು ಅಟ್ಯಾಕ್ ಆಗ್ತದೆ. ಆ ತರದ್ ಏನಾದ್ರು ಮಾಡ್ಬೇಕು ಅಂದ್ರೆ ಈಸಿ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಒಬ್ಬರು ಪ್ಲಾಂಟರ್ಗಳಿಗೆ ಆದಷ್ಟು ಕಡಿಮೆ ದರದಲ್ಲಿ ಅದನ್ನ ಮಾಡ್ಕೊಡ್ಬೋದು. ಇಲ್ಲ, ಅದು ನಮಗೆ ಈಸಿ. ಮತ್ತೆ ನಾವು ಓಪನೇ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಪ್ಲಾಂಟ್ ಮಾಡ್ಕೊಬೋದು ಬಾಸ್ಕೆಟ್. ಅದು ಬಯೋಫಿನಿಷನ್ ಅಂತಾರೆ ಅಡಿಕೆ ಬಟ್ಟೆ, ಅದು ಡೈರೆಕ್ಟ್ ಆಗಿ ನಾವು ಅದನ್ನ ಪ್ಲಾಂಟ್ ಮಾಡ್ಬೋದು. ಅದೊಂದು ಸಣ್ಣ ಬದಲಾವಣೆ ಮಾಡಿದ್ರೆ ಒಳ್ಳೆ. ಮತ್ತೆ ಇದು ಆವಾಗಲೂ ಅಷ್ಟೇ ಬೇರೆ ಬಂದಿದೆ. ಬಟ್ ನಮಗೆ ಯಾವಾಗಲೂ ಅಷ್ಟೇ 3ನೇ ಕುಡಿನಲ್ಲಿ ಬರ್ತಲ್ಲ ಆ ಅಂಕುರ, ಅದು ಆಕ್ಚುಲಿ ಕ್ಲಿಂಗಿಂಗ್ ರೂಟ್ಸು. ಅದು ಹತ್ತಬೇಕಾದ್ರೆ ಅದರಲ್ಲಿ ಒಂದು ಗಮಿ ಸಬ್ಸ್ಟೆನ್ಸ್ ಬರುತ್ತೆ. ಅದು ಸೆಕ್ರೆಟ್ ಆದ್ಮೇಲೆ ಗಿಡ ಕಂಡುಕೊಳ್ಳುತ್ತೆ ಮತ್ತೆ ಬೆಳೆದುಕೊಳ್ಳುತ್ತೆ. ಅದು ನಾವು ರೂಟಿಂಗ್ ಮೀಡಿಯಾಕ್ಕೆ ಎಕ್ಸ್ಪೋಸ್ ಮಾಡಿದಾಗ ಒಳ್ಳೆ ಪ್ರೊಫ್ಯೂಸ್ ಆಗಿ ಒಳ್ಳೆ ರೂಟ್ಸ್ ಬರುತ್ತೆ ಅಂಕುರ. ಇದು ಹೊಸದಾಗಿ ಬೇರ್ ಬರ್ಸೋದಕ್ಕಿಂತ ಬೇರ್ ಬರ್ತಿರೋದೇ ಮಾಡಿಫೈ ಮಾಡ್ಕೊಂಡು ಓದ್ಬೋದ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಎವ್ರಿ ಈಗ ಇಲ್ಲಿಷ್ಟುಂಟು, ಇಲ್ಲೊಂದು ಬಂತು ಬಾಲು, ಇದು ಬಿಟ್ಟಿದ್ದೀವಿ, ಮತ್ತೆ ಇಲ್ಲೊಂದು ಬಾಲ್ ಬಂತು, ಇದು ಬಿಟ್ಟಿದ್ದೀವಿ. ಹೀಗೆ ಎವ್ರಿ ಆಲ್ಟರ್ನೇಟ್ ಅಥವಾ ಎವ್ರಿ ಥರ್ಡ್ ಇದರಲ್ಲಿ ನಾವು ಅದನ್ನು ಮಾಡ್ಕೊಂಡು ಹೋಗ್ಬೋದು. ರೇರ್ ವೆರೈಟೀಸು. ಮತ್ತೆ ಈಗ ಒಂದು ಪನ್ನೀರಲ್ಲಿ ವೈರಸ್ ಫ್ರೀ ಗಿಡ ಸಿಕ್ಕೋದು ಒಂದು ರೇರ್ ವೆರೈಟಿ. ಎಲ್ಲ ಸಾಧಾರಣ ಎಲ್ಲ ಕಡೆನೂ ಇವ್ರು ಹೇಳಿದ್ರಲ್ಲ ಹರೇನೂರು, ಈಗ ನಾವು ಸಾಕಷ್ಟು ಕೆಲವುದು ಒಂದು ಜಾಗಗಳೆಲ್ಲ ಹೋಗ್ತವೆ, ಮೋರ್ ದ್ಯಾನ್ 90% ಎಲ್ಲ ವೈರಸ್ ಕಂಟಾಮಿನೇಷನ್. ಈಗ ನಾವು ತುಂಬ ಕಷ್ಟಪಡ್ತಾರೆ ತಿರುಗುಣ ಸುತ್ತಮುತ್ತ ಚಿಕ್ಕಮಕ್ಕಳು ಸುತ್ತಮುತ್ತಲು
ನೋಡಿದ್ರೆ ಮೋರ್ ದನ್ 80% ಎಲ್ಲ ವೈರಸ್ ಕಂಟಾಮಿನೇಷನ್ ಇದೆ. ಒಂದು ವೈರಸ್ ಇಲ್ದಿದ್ದ ಗಿಡನ ಆರಾಮಾಗಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಪನ್ನೀರು ಆಗ್ತದೆ. ಮತ್ತು ಈಗಂತೂ ಒಂದು 5 ಒಳ್ಳೆ ವೆರೈಟಿಗಳು ಬಂದಿವೆ. ವಿಜಯ್ ಪನ್ನೀರು 9, ಪನ್ನೀರು 10, ಆಮೇಲೆ ತೇವಮ್ ಅಂತ ಒಂದು, ಮತ್ತು ಹಾಗೆಯೇ 2 ಗ್ರೋಯರ್ಸ್ ವೆರೈಟಿಗಳು ಕೂಡ ತುಂಬ ಅಲೈನ್ಮೆಂಟ್ ಇದೆ. ಅದರಲ್ಲಿ ಕುಂಬಕಲ್ ಅಂದ್ಬಿಟ್ಟು ಒಂದು ಕರಿಮುಂಡದ ಒಂದು ಸೆಲೆಕ್ಷನ್. ಅವುಗಳನ್ನ ಈ ಮೆಥಡಲ್ಲಿ ಹೋದರೆ ನಮಗೆ 1ನೇ ವರ್ಷಕ್ಕೆ ಕ್ರಾಪ್ ಕನ್ವಿನ್ಸ್ ಆಗುತ್ತೆ. 3ನೇ ವರ್ಷಕ್ಕೆ 3 kg ಡ್ರೈ ಪೆಪ್ಪರು ನಮ್ಮ ಒಂದು ಗಿಡದಿಂದ ನಾವು ಪಡಿತೀವಿ. ಸಾರಿ, ನಾನು ಇನ್ವೈಟ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿಲ್ಲ ಸರ್, ಯಾಕೆಂದ್ರೆ ನಿಮ್ದು ವಿಡಿಯೋ ಎಲ್ಲ ನೋಡಿದೆ ನಾನು.